ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ನಿನ್ನೆ ಟೀಮ್ ನ್ಯೂಜಿಲೆಂಡ್ ಬರೋಬ್ಬರಿ 60 ರನ್ಗಳಿಂದ ಜಯವೀರರಾದರು. ಸೊ ಫಸ್ಟ್ನೇ ಮ್ಯಾಚಸ್ ಪಾಕಿಸ್ತಾನವರು ಪಾಕಿಸ್ತಾನದಲ್ಲೇ ಸೋತೋಗ್ಬಿಟ್ರು. ಸೊ ಫ್ಯಾನ್ಸ್ ಎಲ್ಲ ನೋಡ್ತಾ ಇರ್ಬೋದು, ಎಷ್ಟು ತುಂಬಾ ಗಲಾಟೆ ಮಾಡೋದೇನು, ತುಂಬಾ ಬ್ಯಾಡ್ ಅವ್ರು ಪಾಕಿಸ್ತಾನ ಬಗ್ಗೆನೇ ಮಾತಾಡೋದೇನು, ವಿರಾಟ್ ಕೊಹ್ಲಿ ಅನ್ನೋದೇನು, ಫ್ಯಾನ್ಸ್ ಎಲ್ಲ ತುಂಬಾ ಬೇಜಾರಾಗಿ ಹೋಗ್ಬಿಟ್ಟಿದ್ದಾರೆ. ಸೊ ನಿನ್ನೆ ಚೇರ್ಸ್ ಎಲ್ಲ ಆಲ್ಮೋಸ್ಟ್ ಆಲ್ ಗ್ರೌಂಡಲ್ಲೆಲ್ಲ ಚೇರ್ಸ್ ಎಲ್ಲ ಮುರಿದ್ಬಿಟ್ರು. ಸೊ ನ್ಯೂಜಿಲೆಂಡ್ನವರು ನಿನ್ನೆ ತುಂಬಾ ಚೆನ್ನಾಗಿ ಆಡಿ ಮ್ಯಾಚ್ನ ಗೆದ್ದು ಅವ್ರ ಕಡೆ ಮಾಡ್ಕೊಂಡಂಗಾದ್ರು. ಸೊ ICC ಚಾಂಪಿಯನ್ಸ್ ಟ್ರೋಫಿ ಅಂತ ಬಂದ್ರೆ ಗ್ರೂಪ್ ಸ್ಟೇಜ್ ಮ್ಯಾಚು ನಾಲ್ಕೇ ನಾಲ್ಕು ಮ್ಯಾಚ್ಗಳು ಆಡ್ತಾರೆ. 3 ಮ್ಯಾಚ್ ಆಡ್ತಾರೆ, 4 ಟೀಮ್ಸ್. ಸೊ ಅದರಲ್ಲಿ ಬರೀ ಮ್ಯಾಚ್ ಸೋತ್ರೇನೆ 50% ಹೊರಗಡೆ ಅಂತ ಇರೋದು ರೂಲ್ಸ್. ಆಲ್ಮೋಸ್ಟ್ ಆಲ್ 50% ಅನ್ನೋದಕ್ಕಿಂತ 50% ಹೊರಗಡೆನೆ ಅವ್ರು ಬಿದ್ದಂಗೆ. ಸೊ ಇನ್ನು ಮ್ಯಾಚ್ ಹೋದ್ರೆ ಕನ್ಫರ್ಮ್ 100% ದಿ ನಾಟ್ ಕ್ವಾಲಿಫೈಡ್ ಟು ಸೆಮಿಫೈನಲ್ ಆರ್ ಫೈನಲ್. ಈ ತರ ಇರುವಾಗ ಸೊ 50% ಅಲ್ಲಿ ಹೊರಗೆ ಬಿದ್ದಿದ್ದಾರೆ. ನೆಕ್ಸ್ಟ್ ಮ್ಯಾಚ್ ಇರೋದು ಇಂಡಿಯಾದ ಮೇಲೆ, ಪಾಕಿಸ್ತಾನದ್ದು. ಅದು 23rd. ಅದು ಮ್ಯಾಚ್ ತುಂಬಾ ಇಂಟ್ರೆಸ್ಟಿಂಗ್ ಇರುತ್ತೆ. ವಿಲ್ ಯಂಗ್ ಅವ್ರ ಬಗ್ಗೆ ನೋಡೋದಾದ್ರೆ ನಿನ್ನೆ ತುಂಬಾ ಚೆನ್ನಾಗಿ ಆಡಿದ್ರು, ಸೆಂಚುರಿ ಬೇರೆ ಹೊಡೆದ್ರು. ಟಾಮ್ ಲಾಥಿಮ್ ಅವರು ಕೂಡ ಸೆಂಚುರಿ ಹೊಡೆದ್ರು. ನಿನ್ನೆ ಒಂದೇ ಟೀಮ್ ಇಂದ ಇಬ್ರು ಸೆಂಚುರಿ. ಟಾಸ್ ಗೆದ್ದು ಬ್ಯಾಟಿಂಗ್ ತಗೊಂಡಿದ್ರೆ ತುಂಬಾ ಚೆನ್ನಾಗಿತ್ತು. ಯಾರು ರಿಜ್ವಾನ್ ಅವರು. ಸೊ ರಿಜ್ವಾನ್ ಅವರು ಬೌಲಿಂಗ್ ಇಲ್ಲ, ನಾವು ಫೀಲ್ಡಿಂಗ್ ಮಾಡ್ತೀವಿ ಅಂತಂದ ಹೇಳಿ ಅವ್ರು ಫೀಲ್ಡ್ ನ ಮಾಡಿದ್ರು. ಸ್ಟಾರ್ಟಿಂಗ್ ಚೆನ್ನಾಗೇ ಮಾಡಿದ್ರು. ಸೊ ಸ್ಟಾರ್ಟಿಂಗ್ 71ಕ್ಕೆ 3 ವಿಕೆಟ್ ಹೋದು. ಸೊ ಅಲ್ಲಿಂದ ನೋಡ್ತಾ ಹೋದ್ರೆ 150-200 ರನ್ ಹೊಡಿತಾರಂತ ನಾವ್ ಅನ್ಕೊಂಡ್ರೆ ಅಲ್ಲಿದ್ದ ಒಂದು ತುಂಬಾ ಚೆನ್ನಾಗಿರೋ ಪಾರ್ಟ್ನರ್ಶಿಪ್ ಬಂತು. ಯಾರ್ಯಾರಂದ್ರೆ ಲಾಥಿಮ್ ಮತ್ತೆ ವಿಲ್ ಯಂಗ್ ಅವರಿಂದ ಇಬ್ರು ಸೆಂಚುರಿ ಹೊಡಿತಾರೆ, ಇಬ್ರು ತುಂಬಾ ಚೆನ್ನಾಗಿ ಆಡ್ತಾರೆ. ಸೊ ಅಲ್ಲಿದ್ದ ಅವರು ಇವರು ಗ್ಲೆನ್ ಫಿಲಿಪ್ಸ್ ಅವರು ತುಂಬಾ ಚೆನ್ನಾಗಿ ಆಡ್ತಾರೆ ಬ್ಯಾಟಿಂಗ್. ಅಂದ್ರೆ ಸ್ಟ್ರೈಕ್ ರೇಟ್ ಇಟ್ಕೊಂಡ ತುಂಬಾ ಚೆನ್ನಾಗಿ ಆಡ್ತಾರೆ. ಕಡಿಮೆ ಬಾಲ್ಗೆ ತುಂಬಾ ಬಹಳ ರನ್ ಹೊಡಿತಾರೆ. ಅಲ್ಲಿಂದ ನೋಡ್ತಾ ಇದ್ರೆ 320 ಟಾರ್ಗೆಟ್ ಕೊಟ್ರೆ ಪಾಕಿಸ್ತಾನದವರು ಸ್ಟಾರ್ಟಿಂಗೇ ಅವರು ಅಷ್ಟೇ ಆಡ್ಲಿಲ್ಲ. ಅವರು 10 ಓವರಲ್ಲಿ ಇಷ್ಟು ಕಡಿಮೆ ರನ್ ಹೊಡೆದು ವಿಕೆಟ್ ಎಲ್ಲ ಕಳ್ಕೊಂಡ್ಬಿಟ್ಟಿದ್ರು. 2 ವಿಕೆಟ್, 10 ಓವರ್ಗೆ 30 ರನ್ ಏನೋ 2 ವಿಕೆಟ್. ಅದರಲ್ಲಿ ಒಂದು ಫಿಲಿಪ್ಸ್ ಅವರು, ರಿಜ್ವಾನ್ ಅವ್ರು ಕ್ಯಾಚ್ ಹಿಡಿತಾರೆ. ಏನ್ ಕ್ಯಾಚ್ ಮಗ, ಅಲ್ಟಿಮೇಟ್. ಸೊ ತುಂಬಾ ಚೆನ್ನಾಗಿ ಆಡಿ ನಿನ್ನೆ ನ್ಯೂಜಿಲೆಂಡ್ ಅವರು ಬರೋಬ್ಬರಿ 60 ರನ್ಗಳಿಂದ ಗೆದ್ದು ಜಯಭೀತರಾಗಿದ್ದಾರೆ. ಸೊ ನೆಕ್ಸ್ಟ್